ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಹೆಮ್ಮೆ, ಸಂಸ್ಕೃತಿಯ ರಾಜಧಾನಿ ಎಂದು ಪ್ರಸಿದ್ಧವಾಗಿರುವ ಮೈಸೂರು ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸ, ಅರಮನೆ, ದಸರಾ, ಪ್ರಕೃತಿ ಮತ್ತು ಶಿಕ್ಷಣ ಎಲ್ಲವೂ ಒಂದೇ ಜಿಲ್ಲೆಯಲ್ಲಿ ಇರುವುದೇ ಮೈಸೂರಿನ ವಿಶೇಷತೆ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಮೈಸೂರು ಜಿಲ್ಲೆ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿದೆ. ಈ ಜಿಲ್ಲೆಯ ಕೇಂದ್ರ ನಗರವೇ ಮೈಸೂರು ನಗರ. ಮೈಸೂರು ಜಿಲ್ಲೆ ಸುಮಾರು 6,854 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಸುಮಾರು 30 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ ಕನ್ನಡ ಮುಖ್ಯ ಭಾಷೆಯಾಗಿದ್ದು ಜನರು ಶಾಂತ ಸ್ವಭಾವ ಮತ್ತು ಆತಿಥ್ಯ ಸಂಸ್ಕೃತಿಗೆ ಹೆಸರುವಾಸಿಯಾಗಿದ್ದಾರೆ. ಮೈಸೂರು ಜಿಲ್ಲೆಯ ಇತಿಹಾಸ ಅತ್ಯಂತ ವೈಭವಯುತವಾಗಿದೆ. ವಿಶೇಷವಾಗಿ ಒಡೆಯರ್ ವಂಶದ ಆಡಳಿತ ಮೈಸೂರು ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಿದೆ. ಟಿಪ್ಪು ಸುಲ್ತಾನ್ ಮತ್ತು ಹೈದರಲಿ ಅವರ ಕಾಲದಲ್ಲಿಯೂ ಮೈಸೂರು ಪ್ರಮುಖ ರಾಜಕೀಯ ಕೇಂದ್ರವಾಗಿತ್ತು. ಇಲ್ಲಿನ ಪ್ರಸಿದ್ಧ ಸ್ಥಳಗಳಾದ ಮೈಸೂರು ಅರಮನೆ, ಲಲಿತಾ ಮಹಲ್, ಜಯಚಾಮರಾಜೇಂದ್ರ ವೃತ್ತ ಮೈಸೂರು ಇತಿಹಾಸದ ಜೀವಂತ ಸಾಕ್ಷಿಗಳಾಗಿವೆ. ಮೈಸೂರು ಜಿಲ್ಲೆಯ ಜೀವನಾಡಿಯೇ ಕಾವೇರಿ ನದಿ. ಈ ನದಿ ಕೃಷಿಗೆ ಅಪಾರ ಸಹಾಯ ಮಾಡುತ್ತದೆ. ಇಲ್ಲಿ ಪ್ರಮುಖವಾಗಿ ಬೆಳೆಸುವ ಬೆಳೆಗಳು ಅಕ್ಕಿ, ಕಬ್ಬು, ರಾಗಿ, ತೆಂಗು, ಬಾಳೆ ಮತ್ತು ಹಣ್ಣು ತರಕಾರಿಗಳು. ಕೃಷಿಯಲ್ಲಿ ಮೈಸೂರು ಜಿಲ್ಲೆ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲೊಂದು. ಮೈಸೂರು ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಅತ್ಯಂತ ಪ್ರಸಿದ್ಧವಾಗಿದೆ. ಪ್ರಮುಖ ಪ್ರವಾಸಿ ಸ್ಥಳಗಳು ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ಬೃಂದಾವನ ಉದ್ಯಾನ, ಕೃಷ್ಣರಾಜಸಾಗರ ಆಣೆಕಟ್ಟು, ರಂಗನತಿಟ್ಟ ಪಕ್ಷಿಧಾಮ, ಶ್ರೀರಂಗಪಟ್ಟಣ. ವಿಶೇಷವಾಗಿ ಮೈಸೂರು ದಸರಾ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಶಿಕ್ಷಣದಲ್ಲಿ ಮೈಸೂರು ಜಿಲ್ಲೆ ಮುಂಚೂಣಿಯಲ್ಲಿದೆ. ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಇದಲ್ಲದೆ ವೈದ್ಯಕೀಯ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಪದವಿ ಮತ್ತು ಪದವೋತ್ತರ ಕಾಲೇಜುಗಳು ಮೈಸೂರು ಜಿಲ್ಲೆಯನ್ನ ಶಿಕ್ಷಣದ ಕೇಂದ್ರವಾಗಿಸಿದೆ. ಮೈಸೂರು ಜಿಲ್ಲೆ ಮೈಸೂರು ಸಿಲ್ಕ್ಗಾಗಿ ವಿಶ್ವವಿಖ್ಯಾತವಾಗಿದೆ. ಇಲ್ಲಿನ ರೇಷ್ಮೆ ಸೀರೆಗಳು ಗುಣಮಟ್ಟದ ಸಂಕೇತವಾಗಿದೆ. ಸಾಂಸ್ಕೃತಿಕವಾಗಿ ಕರ್ನಾಟಕ ಸಂಗೀತ, ನೃತ್ಯ, ಯಕ್ಷಗಾನ, ಮೈಸೂರು ಪಾಕ್, ಮಸಾಲೆ ದೋಸೆ ಇವು ಮೈಸೂರಿನ ಗುರುತಾಗಿವೆ. ಮೈಸೂರು ಜಿಲ್ಲೆ ರಸ್ತೆ ಮತ್ತು ರೈಲು ಸಂಪರ್ಕದಲ್ಲಿ ಉತ್ತಮವಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಸಹಾಯ ಮಾಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಕೈಗಾರಿಕೆ, ಶಿಕ್ಷಣ ಮತ್ತು ಪ್ರವಾಸೋದ್ಯಮದಲ್ಲಿ ವೇಗವಾಗಿ ಬೆಳೆಯುತ್ತಿದೆ. ಒಟ್ಟಿನಲ್ಲಿ ಮೈಸೂರು ಜಿಲ್ಲೆ ಇತಿಹಾಸ, ಸಂಸ್ಕೃತಿ, ಪ್ರಕೃತಿ ಮತ್ತು ಅಭಿವೃದ್ಧಿಯ ಅದ್ಭುತ ಸಂಯೋಜನೆಯಾಗಿದೆ. ಇದು ಕರ್ನಾಟಕದ ಹೆಮ್ಮೆ ಮತ್ತು ಗುರುತಾಗಿ ನಿಲ್ಲುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.